ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದರೆ, ಆಗಲೇ ಯುಗಾದಿ ಬಂದಿದೆ. ಯುಗಾದಿ ಹಬ್ಬ ಹತ್ರ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈ ಪಟಾಕಿ ಚೀಟಿ ಆ ಥರ ಹಾಕಿರ್ತಾರಲ್ವ, ಅದೇ ಥರ ಯುಗಾದಿ ಚೀಟಿ ಅಂತಲೂ ಕೂಡ ಇರುತ್ತೆ. ನಾನು ಕೂಡ ಯುಗಾದಿ ಚೀಟಿ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ಹಾಕಿದ್ವಿ. ಹಾಗಾಗಿ ಅದರ ರೇಷನ್ನು ಕೂಡ ಎಲ್ಲನೂ ಹಬ್ಬಕ್ಕಿಂತ ಮುಂಚೆನೇ 1 ವೀಕ್ ಮುಂಚೆನೇ ಕೊಟ್ಬಿಡ್ತಾರೆ ಎಲ್ಲನೂ. ಅದು ಬಂದಿದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ಆ ಟೈಮಲ್ಲಿ ಹೋಗಿ ಅಂಗಡಿಗಳಲ್ಲಿ ತುಂಬಾ ರಶ್ ಇರುತ್ತೆ, ತೊಗೊಂಡ್ಬರೋದು ಮಾಡೋದು, ಅಂಗಡಿಗಳ ಹತ್ರ ನಿಂತ್ಕೊಂಡು. ಈಗಾಗಲೇ ಸುಮಾರು ಒಂದು 5-6 ವರ್ಷದಿಂದನೂ ನಾವು ಇದನ್ನೇ ಮಾಡ್ಕೊಂಡಿದ್ದೀವಿ. ಆರಾಮಾಗಿ ಹೋಗಿ ಅಂಗಡಿ ಹತ್ರ ನಿಂತ್ಕೊಳ್ಳೋ ಥರನೂ ಇರಲ್ಲ, ಕಾಯೋ ಥರನೂ ಇರಲ್ಲ. ಆ ಜನಗಳಲ್ಲಿ ಹಿಂಸೆ ಸಿಕ್ಕಾಪಟ್ಟೆ. ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೆ ಏನು ಬೇಕಿರುತ್ತೆ ಪ್ರತಿಯೊಂದೂ ಕೂಡ ಬರುತ್ತೆ. ನಾನು ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ, ಏನೇನೆಲ್ಲ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಕೂಡ. ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮಂತ್ಲಿ 400 ಥರ 12 ಮಂತ್ಸು ಕಟ್ಟಿದ್ವಿ. ಅದಕ್ಕೆ ಮನೆಯಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟಿಗೆ ಏನು ಸಾಮಾನು ಬೇಕು, ಕಾಳುಳಿ, ಪ್ರತಿಯೊಂದು ಹಬ್ಬದ ಐಟಮ್ಸ್ ಏನೆಲ್ಲ ನಾವು ತೊಗೋತೀವಿ ಪ್ರತಿಯೊಂದೂ ಕೂಡ ಇರುತ್ತೆ. ಇನ್ನು ಮಟನ್ನು ಕೂಡ ಇರುತ್ತೆ. ಮಟನ್ನು ಕೂಡ 2 kg ಮಟನ್ನು ಎಲ್ಲನೂ ಕೂಡ ಅದೂ ಕೂಡ ಇರುತ್ತೆ. ಇದು ಬಂದು ರೇಷನ್ ಎಲ್ಲ ಬಂದು 1 ವಾರ ಮುಂಚೆನೇ ಕೊಟ್ಬಿಡ್ತಾರೆ. ಬಟ್ ಮಟನ್ ಮಾತ್ರ ಅವತ್ತಿನ ದಿವಸನೇ, ಹಬ್ಬ ಯಾವತ್ತಿರುತ್ತೆ, ಹೊಸತಡ್ಕು ಯಾವತ್ತಿರುತ್ತೆ ಅವತ್ತಿನ ದಿವಸ ಬೆಳಗ್ಗೆ 5 ಗಂಟೆ 5:30 ಅಷ್ಟೊತ್ತಿಗೆಲ್ಲ ಮಟನ್ನು, ಗುಡ್ಡೆ ಮಾಂಸ ಎಲ್ಲರಿಗೂ ಕೊಟ್ಬಿಡ್ತಾರೆ. ಹಾಗಾಗಿ ಹೋಗಿ ಅಲ್ಲಿ ಇಲ್ಲಿ ಹೋಗಿ ನಿಂತ್ಕೊಂಡು ಮಾಡಿಕೊಂಡು ತೊಗೋಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಎಲ್ಲ ಐಟಮ್ಸು ಮನೆಗೆ ಬರುತ್ತೆ. ಒಂಥರ ತಲೆನೋವು ಕಡಿಮೆ ಅಂತ ಹೇಳ್ಬೋದು. ಏನೇನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಆರಾಮಾಗಿ ನಾವು ತೊಗೊಳೋದಕ್ಕಿಂತ ಇನ್ನೂ ಜಾಸ್ತಿನೇ ಆಗುತ್ತೆ ಅಮೌಂಟು, ಆಚೆ ನಾವು ತೊಗೋತೀವಿ ಅಂತ ಅಂದ್ಬಿಟ್ಟಂದರೆ. ಆರಾಮಾಗಿ ಎಲ್ಲನೂ ತೊಗೋಬೋದು. 2 kg ಮಟನ್ನು, ಮತ್ತು 5 kg ಎಣ್ಣೆ, ಸನ್ಪ್ಯೂರು, ಮತ್ತು 10 kg ಅಕ್ಕಿ, ಮತ್ತು ಬಾಸುಮತಿ ರೈಸು, ಒಬ್ಬಟ್ಟಿಗೆ ಬೇಕಾಗಿರೋವಂಥದ್ದು, ತೊಗರಿಬೇಳೆ, ಕಡಲೆಕಾಳು, ಸಕ್ಕರೆ, ಪ್ರತಿಯೊಂದು ರೇಷನ್ನು ಕೂಡ, ಸಾಂಬಾರು ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಪ್ರತಿಯೊಂದೂ ಕೂಡ ಇರುತ್ತೆ. ಆ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನೇನೆಲ್ಲ ಐಟಮ್ಸ್ ಇತ್ತು ಅಂತಲೂ ಕೂಡ ನಿಮ್ಮ ಜೊತೆಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಇದೇ ಥರ ಯುಗಾದಿ ಚೀಟಿ ಹಾಕ್ತೀರಾ? ತುಂಬಾ ಹೆಲ್ಪ್ಫುಲ್ ಅಲ್ವಾ? ಹೌದು ಅನ್ನೋದಾದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇದು ಬೆಲ್ಲ ಯಾವಾಗಲೂ ಕೂಡ 1 kg ಉಂಡೆ ಕೊಡ್ತಾಯಿದ್ರು, ಒಂಥರ ಈ ಬಕೆಟ್ ಬೆಲ್ಲ ಅಂತಾರಲ್ಲ ಆ ಥರ. ಈ ಸರಿ ಬಂದು ಹಾಫ್ kg ಕೊಟ್ಟಿದ್ದಾರೆ, 2 kg. ಚೆನ್ನಾಗಿದೆ. ಮತ್ತು ಬಾಸ್ಮತಿ ರೈಸು ಕೂಡ ನೋಡಿ, ದಾವತ್ತು ಎಲ್ಲ ಭಾಗ್ಯಲಕ್ಷ್ಮಿ ಬ್ರ್ಯಾಂಡೇ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೇಷನ್ನು ಕೂಡ. ಸುಮಾರು ಏನಿಲ್ಲ ಅಂದರೂ ಒಂದು 4-5 ತಿಂಗಳವರೆಗೂ ನಮಗೆ ರೇಷನ್ದು ತಲೆನೋವಿರಲ್ಲ. ಸಣ್ಣ ಪುಟ್ಟವೇನಾದರೂ ಬೇಕಾಗಿರೋವಂಥವು ಮಾತ್ರನೇ ತೊಗೋತೀವಿ ಖಾಲಿಯಾಗಿದ್ದು. ಈ ರೇಷನಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 4 ತಿಂಗಳು 5 ತಿಂಗಳವರೆಗೂ ಮಾಡ್ಕೋಬೋದು ಆರಾಮಾಗಿ. ಎಲ್ಲ ಐಟಮ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸಕ್ಕರೆ ಪ್ಯಾಕೆಟು, ಎಲ್ಲನೂ ಅಷ್ಟೇ ಭಾಗ್ಯಲಕ್ಷ್ಮಿ ಇದತ್ತೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಎಣ್ಣೆನೂ ಅಷ್ಟೇ ಸನ್ಪ್ಯೂರ್, ಯಾವುದೋ ಬೇರೆ ಪಾಮ್ ಆಯಿಲ್ ಎಣ್ಣೆ ಆ ಥರ ಎಲ್ಲ ಏನೂ ಕೊಟ್ಟಿಲ್ಲ. ಪ್ರತಿಯೊಂದೂ ಅಂತ ಅಂದರೆ, ದೀಪ ಹಚ್ಚೋದಕ್ಕೆ ಎಣ್ಣೆಯಿಂದ ಹಿಡಿದು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಲ್ವ ಯುಗಾದಿ ಹಬ್ಬಕ್ಕೆ, ಅಭ್ಯಂಜನ ಸ್ನಾನ, ಅದಕ್ಕೂ ಕೂಡ ಹರಳೆಣ್ಣೆ, ತುಪ್ಪ, ಪ್ರತಿಯೊಂದು ಇರುತ್ತೆ. ನಮ್ಮ ಖರ್ಚು ಅವತ್ತಿನ ದಿವಸ ಏನಪ್ಪ ಇರುತ್ತೆ ಅಂದರೆ, ಮಟನ್ ಅಂತೂ ಬಂದುಬಿಡುತ್ತೆ. ಚಿಕನ್ ಬೇಕಾದರೆ ಚಿಕನ್ ತೊಗೋಬೋದು, ಇಲ್ಲ ಎಗ್ಗು ಫಿಶ್ಶು ಆ ಥರದ್ದೆಲ್ಲ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಅದನ್ನು ತೊಗೋಬೇಕು. ಅದನ್ನು ಬಿಟ್ಟರೆ ಇನ್ನು ಮಾಮೂಲಿ ಮನೆಯಲ್ಲಿ ಹೂವು, ಹಣ್ಣು, ತರಕಾರಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮಸಾಲೆ ಐಟಮ್ಸು ಇಂಥವು ಮಾತ್ರನೇ ತೊಗೋಬೇಕಾಗಿರುತ್ತೆ. ಇನ್ನು ಅಡುಗೆಗೆ ಬೇಕಾಗಿರೋದೆಲ್ಲ ಪ್ರತಿಯೊಂದೂ ಕೂಡ ಇರುತ್ತೆ. ನಮ್ಮ ಮನೆಯವ್ರಿಗೆ ಸಾಂಬಾರು ಪುಡಿ ಎರ್ಚ್ಬಿಟ್ಟಿದ್ದೀನಿ, ಅಕ್ಷಿ ಹೊಡಿತಾ ಇದ್ದಾರೆ.
ಆದರೆ ನಿಜವಾಗ್ಲೂ ಕೂಡ ಐಟಮ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ನಾನು ಪ್ರತಿ ವರ್ಷ ತಗೋತೀನಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಿನಿಮಮ್ ಅಂದರೂ ಒಂದು 4 ತಿಂಗಳು ಏನು ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸಣ್ಣ ಪುಟ್ಟವೇನಾದರೂ ಮಾತ್ರನೇ ಇರುತ್ತೆ ಐಟಮ್ಸು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಫ್ಯಾಮಿಲಿನಲ್ಲಿ ಮತ್ತು ನನ್ನ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು, ಎಲ್ಲ ಗೊತ್ತಿರೋರು ಎಲ್ಲರೂ ಕೂಡ. ಎಲ್ಲರೂ ಹಾಕ್ಕೋತೀವಿ. ಈಗ ಒಂದೊಂದು ಸರಿ ಹೇಳಬೇಕು ಅಂದರೆ, ನಾರ್ಮಲಾಗಿ ಹೇಳಬೇಕು ಅಂತಂದರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಂದೊಂದು ಸರಿ ಹಬ್ಬಕ್ಕೆ ಖರ್ಚಿಗೂ ಕೂಡ ದುಡ್ಡಿಲ್ದಂಗೆ ಆಗೋಗ್ಬಿಡುತ್ತೆ. ಇದು ಒಂಥರ ಮಂತ್ಲಿ ಅಮೌಂಟ್ ಕಟ್ಕೊಂಡು ಹೋಗೋದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಹಬ್ಬ ಮಾಡೋದಕ್ಕೆ ದುಡ್ಡಿಲ್ಲ, ಬಟ್ಟೆ ಇಲ್ಲ, ತೊಗೊಳೋದಕ್ಕೆ ಏನೂ ಇಲ್ಲ ಅಂದರೂ ಕೂಡ ಚಿಂತೆ ಇಲ್ಲ. ಮನೆಗೆ ಬಂದು ರೇಷನ್ ಬಿತ್ತು ಅಂತ ಅಂದರೆ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಹಾಕಿದ್ರೆ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು. ರೇಷನ್ ಒಂದು ಇತ್ತು ಅಂತ ಅಂದರೆ ಬೇರೆ ಯಾವುದೂ ಚಿಂತೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇದಂತೂ ತುಂಬಾ ವರ್ತಿದೆ. 4,000 ರೂಪಾಯಿ, 4,800 ರೂಪಾಯಿ ಆಗುತ್ತೆ. ಹಂಗೆ ಹಿಂಗೆ ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ ಮಟನ್ಗೆ 2 kgಗೆ ಅಂತಂದರೆ 1,600 ರೂಪಾಯಿ ಹೋಗ್ಬಿಡುತ್ತೆ. ಆ ಥರ ಲೆಕ್ಕಾಚಾರ ಹಾಕ್ಕೋತೀವಿ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಕೂತ್ಕೊಂಡು ಪ್ರತಿಯೊಂದೂ ಇದು ವ್ಲಾಗ್ ಮಾಡೋದಕ್ಕೆ ಅಂತಲೇ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತಲೇ ನಾನು ಈ ಥರ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಪ್ರತಿಯೊಂದು ನೀವೇ ನೋಡ್ತಾ ಇರ್ಬೋದು. ಬ್ರ್ಯಾಂಡು ಚೆನ್ನಾಗಿದ್ದಾವೆ ಎಲ್ಲನೂ. ಯಾವುದು ರೇಷನ್ನು, ಹಳೆ ರೇಷನ್ನು ಇಲ್ಲ ಹುಳ ಹೊಡೆದಿರೋದು ಆ ಥರ ಎಲ್ಲ ಏನೂ ಇರಲ್ಲ. ತುಂಬ ದಿವಸ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ. ಆರಾಮಾಗಿ ಈ ಥರ ಮಾಡ್ಕೊಳ್ತು ಅಂತ ಅಂದರೆ ಯಾವುದು ತೊಂದರೆ ಇರಲ್ಲ. ಒಂಥರ ಹಬ್ಬ ಮಾಡಬೇಕು, ಅಯ್ಯೋ ಕೈಯಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ರೇಷನ್ ತರಬೇಕು, ಮಾಡಬೇಕು, ಈ ಥರ ಎಲ್ಲ ಯೋಚನೆನೇ ಇರಲ್ಲ. ತುಂಬಾ ವರ್ತು ಅಂತಲೇ ಹೇಳ್ತೀನಿ. ನಮಗಂತೂ ಇದು ಪ್ರತಿ ವರ್ಷ ಒಂಥರ ಖುಷಿ ಅನಿಸ್ಬಿಟ್ಟಿದೆ. ಇಷ್ಟು ಐಟಮ್ಸೂ ಕೂಡ ನೋಡ್ತಾ ಇದ್ದೀರಲ್ಲ, ಇಷ್ಟು ಐಟಮ್ಸು ಕೂಡ ಇರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದೂ ನಾನು ತೋರಿಸಿದ್ದೀನಿ. ಎಣ್ಣೆಯಿಂದ ಹಿಡಿದು ಎಲ್ಲನೂ ಕೂಡ. ಬೆಲ್ಲನೂ ಅಷ್ಟೇ ಚೆನ್ನಾಗಿರುತ್ತೆ. ಅಕ್ಕಿ, ಸಕ್ಕರೆ, ಜೀರಿಗೆ, ಮೆಣಸು, ಕಡಲೆಕಾಳು, ಎಲ್ಲ ಥರ, ಹುರುಳಿಕಾಳು ಮತ್ತು ಚಿರೋಟಿ ರವೆ, ಮಾಮೂಲಿ ರವೆ, ಹುರ್ಗಡ್ಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಸರಿ ಆ್ಯಡ್ ಮಾಡಿದ್ದಾರೆ. ಹಾಗೆ ಹುಣಸೆ ಹಣ್ಣು, ಹರಳೆಣ್ಣೆ, ದೀಪದೆಣ್ಣೆ ಪ್ರತಿಯೊಂದು ಇರುತ್ತೆ ಕೂಡ. ಹಾಗೆ ಇದು ಬೆಳಿಗ್ಗೆ ಮಾರ್ನಿಂಗು ಅಂದರೆ ನಾನು ಬಂದು ಅದು ಸ್ಯಾಟರ್ಡೆ ಈವ್ನಿಂಗ್ ಮಾಡ್ಕೊಂಡಿದ್ದಿತ್ತು ವ್ಲಾಗು ಫ್ರೆಂಡ್ಸ್. ಇದನ್ನು ಬೆಳಗ್ಗೆ ಸಂಡೇ ಮಾರ್ನಿಂಗು ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆನೇ ಎದ್ದು ಬೇಗ, ಇವತ್ತು ಯಾವಾಗಲೂ ಸಂಡೇ ಲೇಟಾಗಿ ಎದ್ದೇಳೋದು, ಮಲಗಿದ್ದು. ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಹಾಗಾಗಿ ಬೆಳಗ್ಗೆನೇ ಕಾಫಿಗೆ ಇಟ್ಟಿದ್ದೀನಿ ಒಂದು ಕಡೆ. ಹಾಗೆ ನಮ್ಮದು ಆ ಕಡೆ ಸ್ವಲ್ಪ ಖಾಲಿ ಸೈಟಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕಿತ್ತಾಕಿದ್ರು ನಮ್ಮ ಮನೆಯವರು, ಅದನ್ನೆಲ್ಲ ನೋಡಿಸ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಕಾಫಿಗೆ ಇಟ್ಕೊಂಡೆ. ಮನೆಯವರು ನಾನ್ ವೆಜ್ ತೊಗೊಂಡು ಬಂದರು ಬೆಳಗ್ಗೆನೇ. ಇವತ್ತು ಭಾನುವಾರ ನಮ್ಮ ಮನೆಯಲ್ಲಿ ವಾರ ಆಗಿರೋದ್ರಿಂದ ಬೇಗ ಅವರು ಸ್ವಲ್ಪ ಡ್ಯೂಟಿಗೆ ಹೋಗಬೇಕು, ಬೇಗ ಹೋಗ್ತೀನಮ್ಮ, ಒಂಚೂರು ಏನಾದರೂ ಮಾಡಿಕೊಟ್ಬಿಡು ಅಂತ ಅಂದರು. ಆಲ್ಮೋಸ್ಟು ಸಂಡೇ ಹೊತ್ತು ಅಂತಂದರೆ ನಾನ್ ವೆಜ್ಜು ಮಾಡೋದು. ಅಡುಗೆ ಊಟ ಎಲ್ಲ ಸ್ವಲ್ಪ ಮಧ್ಯಾಹ್ನದ ಮೇಲೆ ಮಾಡ್ಕೋತೀವಿ, ಇಲ್ಲ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೇ ಮಾಡ್ಕೋತೀನಿ. ಒಂದೊಂದು ಸರಿ ಅವರೆಲ್ಲಾದರೂ ಹೋಗಬೇಕು ಅಂತ ಅಂದಾಗ ಮಾತ್ರ ಏನು ಮಾಡ್ತೀನಿ ಅಂತಂದರೆ ಬೆಳಿಗ್ಗೆನೇ ಮಾಡಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೋತೀನಿ. ನಾನೇನು ತಿನ್ನೋದಕ್ಕೆ ಹೋಗೋದಿಲ್ಲ. ಮಕ್ಕಳು ಮನೆಯವರು ತಿನ್ಕೋತಾರೆ. ಹಾಗಾಗಿ ಬೆಳಿಗ್ಗೆನೇ ಬಿರಿಯಾನಿ ಮಾಡಿ, ಲಿವರ್ ಗ್ರೇವಿ ಮಾಡಿ, ಹಾಗೆ ಕಬಾಬ್ನು ಕೂಡ ಮಾಡ್ಕೊಂಡಿದ್ದೀನಿ. ಇದು ಸಂಡೇ ಮಾರ್ನಿಂಗ್ ಟಿಫನ್ ಆಗಿರುತ್ತೆ. ಟಿಫನ್ ಎಲ್ಲ ಆಗಿತ್ತು, ಮಕ್ಕಳಿಗೂ ಕೂಡ ಹಾಕಿ ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಬೆಳಿಗ್ಗೆನೇ ಏನಕ್ಕಪ್ಪ ಅಂತ ಅಂದ್ಬಿಟ್ಟಂದರೆ ಬೆಳಿಗ್ಗೆನೇ ಬೇಗ ಕೆಲಸ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಬೇಸಿಗೆ ಟೈಮ್ನಲ್ಲಂತೂ ಸ್ವಲ್ಪ ಬೆಳಿಗ್ಗೆನೇ ಬೇಗನೆ ಕೆಲಸ ಮಾಡ್ಕೊತೀನಿ. ಏಕೆ ಅಂದರೆ ನಮ್ಮ ಮನೆ ಶೀಟ್ ಮನೆ, ಹಾಗಾಗಿ ಮಧ್ಯಾಹ್ನದ ಹೊತ್ತಂತೂ ನಮ್ಮ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ. ಪಾಪ ಮಕ್ಕಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತಾರೆ. ನಾನು ಇರೋವಾಗಂತೂ ಪಾಪ ಇರೋದಕ್ಕೆ ಬಿಡೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಅಂದರೆ ಡ್ಯೂಟಿಗೆ ಹೋದಾಗ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ, ಅವಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಮಕ್ಕಳು ಇದ್ಬಿಡ್ತಾರೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ, ಆಗೋದಿಲ್ಲ ಕರ್ಕೊಂಡೋಗಿ ಬಿಡೋದಕ್ಕೆ ಮಾಡೋದಕ್ಕೆ ಅಂತ ಎಲ್ಲ. ಇನ್ನು ನಾರ್ಮಲಾಗಿ ನನಗೆ ರಜಾ ಇತ್ತು ಅಂದರೆ ಮಾತ್ರ ನಾನು ಬೆಳಿಗ್ಗೆನೇ ಏನಿದೆ ಕೆಲಸ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ಸಂಜೆ ಮೇಲೆ ಒಂದು 5:30 6 ಗಂಟೆ ಮೇಲೆ ಬರ್ತೀವಿ. ಅವಾಗ ಸ್ವಲ್ಪ ತಣ್ಣಗಿರುತ್ತೆ, ಅದಕ್ಕೋಸ್ಕರ. ಬೆಳಿಗ್ಗೆನೇ ಬಿರಿಯಾನಿ, ಲಿವರ್ ಗ್ರೇವಿ ಮತ್ತು ಕಬಾಬು ರೆಡಿಯಾಗಿದೆ. ಟಿಫನ್ನು
ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಮಾಡಬೇಕು. ಬನ್ನಿ ಮಕ್ಕಳಿಗೆಲ್ಲ ಟಿಫನ್ ಕೊಟ್ಬಿಡೋಣ. ಇನ್ನು ಮಕ್ಕಳಿಗೆಲ್ಲ ಟಿಫನ್ ಕೊಟ್ಟು ನಮ್ಮ ಮನೆಯವರು ಒಂದು ಕಡೆ ಟಿಫನ್ ಮಾಡಿದ್ರು. ಬಂದು ಟಿಫನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಡ್ಯೂಟಿ ಹೋಯ್ತು. ಹಾಗಾಗಿ ಅವರು ಹಾಗೆ ಮಾತಾಡ್ಕೊಂಡು ಕೂತಿದ್ರು. ಇಷ್ಟೆಲ್ಲ ಮಾಡಿಕೊಂಡು ನಾನು ಮಾಡೋ ಅಷ್ಟರಲ್ಲಿ ಮಿನಿಮಮ್ 10 ಕಾಲಾಗಿತ್ತು. ಅದಾದಮೇಲೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ದೇವರು ಬಂದು ರಾಮ ದೇವರು, ಹಾಗಾಗಿ ಸಂಡೇನೇ ಇರುತ್ತೆ ವಾರ. ಆಲ್ಮೋಸ್ಟ್ ನಾನು ಈಗ ಲಾಸ್ಟ್ ವೀಕು ಪೂಜೆ ಸಾಮಾನೆಲ್ಲ ತೊಳೆದು ಬೆಳಗು ಮಾಡಿದ್ದೆ. ಇನ್ನು ಹಬ್ಬಕ್ಕೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೊಳೆದಿಲ್ಲ, ಹಾಗೆ ಈ ವಾರ ಹಾಗೆ ಮಾಡ್ಕೊಂಡಿದ್ದೀನಿ. ಹಬ್ಬಕ್ಕೆ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತಿನ ಭಾನುವಾರದ ಪೂಜೆ ಮತ್ತು ಭಾನುವಾರ ಏನು ಸ್ಪೆಷಲ್ ಇರುತ್ತೆ ಅಷ್ಟನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ನಲ್ಲಿ ಯುಗಾದಿ ಚೀಟಿದು, ಯುಗಾದಿ ಕಾರ್ಡ್ದು ಅಂತ ಅಂದ್ಬಿಟ್ಟು ನಾನು ನಿಮಗೆ ರೇಷನ್ಸ್ ಎಲ್ಲ ತೋರಿಸಿದ್ದೀನಲ್ವಾ, ಅದು ಯಾರೆಲ್ಲ ಹಾಕ್ಕೊಳ್ತೀರಾ, ತುಂಬಾ ವರ್ತ್ ಇದೆಯೋ ಇಲ್ವೋ, ಮತ್ತು ಒಂಥರ ಯೋಚನೆ ಇಲ್ಲದೆ ಇರೋ ಥರ, ಮತ್ತು ಎಲ್ಲೂ ಹೋಗಿ ಅಲ್ಲಿಯೋ ಥರ ಇರಲ್ಲ, ಅಂಗಡಿಗಳ ಮುಂದೆ ಹೋಗಿ ಕಾಯ್ಕೊಂಡು ನಿಂತ್ಕೊಂಡು ಮಾಡಿಕೊಂಡು ತೊಗೊಂಡು ಬರಬೇಕು ಅನ್ನೋ ಅಂಥದ್ದು ಯಾವುದು ತಲೆನೋವು ಇಲ್ದಂಗೆ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ಬೋದು. ಇದು ಐಡಿಯಾ ನಿಮಗೆಲ್ಲ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಗಾಡಿನ ನೀವು ಹಳೆ ವಿಡಿಯೋಸ್ನೆಲ್ಲ ನೋಡಿರ್ತೀರ. ಗಾಡಿ ಸ್ವಲ್ಪ ಹೀಟಾಗಿ ಎಲ್ಲ ಇದಾಗಿತ್ತು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಗಾಡಿ ರೆಡಿ ಮಾಡಿಸಿದ್ವಿ. ಹಾಗೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದು ಮಾಡಿ ಗಾಡಿಗೂ ಕೂಡ ದೃಷ್ಟಿ ತೆಗೆಯೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನಮ್ಮದು ಗಾಡಿ ಬಂದು ಇರೋದು ಇನೋವಾ. ಈಗ ಕ್ರಿಸ್ಟಾಗಳಿಗೆ ತುಂಬಾ ಡಿಮ್ಯಾಂಡ್ ಇರೋದು. ಇದನ್ನು ಇನೋವಾನೇ ಟೈಪ್ 4 ಅಂತ ಅಂದ್ಬಿಟ್ಟು ಮಾಡಿಸಿದ್ದೀವಿ. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಗಾಡಿ ಪೂರ ತೋರಿಸ್ತೀನಿ ಹೇಗಿದೆ ಏನು ಅನ್ನೋದು. ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಗಾಡಿ ಯಾವ ಥರ ರೆಡಿ ಮಾಡಿಸಿದ್ದೀವಿ ಅಂತಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ದೃಷ್ಟಿ ಎಲ್ಲ ಕಳೀತಾ ಇದ್ದೀನಿ. ಕಣ್ಣು ದೃಷ್ಟಿ, ಜನರ ದೃಷ್ಟಿ, ಕಂಡು ದೃಷ್ಟಿ ಮಾತ್ರ ತುಂಬಾ ಕಷ್ಟ. ಹಾಗಾಗಿ ದೃಷ್ಟಿ ತೆಗಿತಾ ಇದ್ದೀನಿ ಮಕ್ಳಿಗೂ ಮತ್ತು ಮನೆಗೆ, ಗಾಡಿಗೆ, ಎಲ್ಲದಕ್ಕೂ ಕೂಡ. ನಮ್ಮ ಮನೆಯವ್ರು ನೀನು ಸೇರಿಸಿ ತಗೊಳ್ಳಮ್ಮ ಅಂತ ಹೇಳ್ತಾಯಿದ್ರು. ಏನು ಬೇಡಪ್ಪ ಅಂತ ಅಂದ್ಬಿಟ್ಟು ಇದು ಮಾಡ್ಕೋತಾ ಇದ್ದೆ. ಹಾಗೆ ಎಲ್ಲ ಮುಗ್ದಾದ್ಮೇಲೆ ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಟಿಫನ್ ಹಾಕ್ಕೊಂಡಿದ್ದೀನಿ ನೋಡಿ. ಟಿಫನ್ ಮಾಡಿ ಅದಾದಮೇಲೆ ಅಮ್ಮ ಮನೆ ಹತ್ರ ಹೋಗಬೇಕು. ಚೆನ್ನಾಗಾಯ್ತಲ್ಲ? ಈಗ ಅಮ್ಮ ಮನೆ ಹತ್ರ ಹೋಗೋದಕ್ಕೆ ಎಲ್ಲ ತೊಗೊಂಡಿದ್ದೀನಿ, ಹೊರಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.